ಶ್ರೀನಿವಾಸಪುರ ಪಟ್ಟಣದ ಮುಳಬಾಗಿಲು ರಸ್ತೆಯಲ್ಲಿರುವ ತಪಸ್ಯ ಟೆಕ್ನೋ ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮ. ಗೊಲ್ಲಹಳ್ಳಿ ಶಿವಪ್ರಸಾದ್ ಜಾನಪದ ಅಕಾಡೆಮಿ ಅಧ್ಯಕ್ಷ ತಹಶೀಲ್ದಾರ್ ಸುಧೀಂದ್ರ, ಡಾ ಚಂದ್ರಕಲಾ ಶ್ರೀನಿವಾಸನ್, ಭಾಸ್ಕರ್, ಮಾಜಿ ಪುರಸಭೆ ಅಧ್ಯಕ್ಷ ಶಂಕರ್ ರೆಡ್ಡಿ, ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು, ರಘುನಾಥ್, ಮಾಜಿ ಶಿಕ್ಷಕರು, ಸಮಾಜ ಸೇವಕರು, ನಿಕಟಪೂರ್ವ 14ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಚಿನ್ನಪ್ಪರೆಡ್ಡಿ, ಮಾವು ಬೆಳೆಗಾರರ ಸಂಘದ ಜಿಲ್ಲಾ ಅಧ್ಯಕ್ಷ ಗಂಗಾಧರ್, ಜಿಲ್ಲಾ ಪಂಚಾಯತ್ ಕೋಲಾರ ಬೈರೇಗೌಡ, ನೌಕರರ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಿಂತಾಮಣಿ, ವಿಶ್ವನಾಥ್, ಇಂಜಿನಿಯರ್ ಭಾಗ್ಯಲಕ್ಷ್ಮಿ, ಪ್ರಾಂಶುಪಾಲರು, ಡಾ ಕಿಶನ್ ಸೂರ್ಯ, ಶಾಲಾ ಅಧ್ಯಕ್ಷ ಇವರೆಲ್ಲರೂ ಭಾಗವಹಿಸಿದ್ರು. ಸಿಟಿಗಳು ಅಥವಾ ಅರ್ಧಂಬರ್ಧ ಸಿಟಿಗಳು ಡೆವಲಪ್ ಆಗಿ ನಗರಗಳಾಗಕ್ಕೆ, ದೊಡ್ಡ ನಗರಗಳಾಗಕ್ಕೆ ಏನಾಗಬೇಕು ಗೊತ್ತಾ? ನನಗೆ ಗೊತ್ತಿರೋ ಶ್ರೀನಿವಾಸಪುರ ಒಂದು ತಲೆ ಎತ್ತಿ ನಿಂತು ಇದು ಶ್ರೀನಿವಾಸಪುರ ಅಂತ ಹೇಳ್ಕೊಳ್ಬೇಕಾದ್ರೆ ಈ ತರದೊಂದು 10 ಶಾಲೆಗಳು ಬರಬೇಕು. ಪ್ರತಿ ಶಾಲೆಗೂ ಒಂದು 5,000 ಸಾವಿರ ಮಕ್ಕಳು ಸೇರ್ಕೋಬೇಕು. ಏನಾಗುತ್ತೆ ಶಾಲೆಗಳು ಅಂದ್ರೆ ಒಂದು ಒಳ್ಳೆ ಶಾಲೆ, ಇಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ಕಟ್ಕೊಡ್ತಾರೆ. ನಮ್ಮ ಮಕ್ಕಳಿಗೆ ಬೇರೆ ಏನು ಬೇಡ, ದೊಡ್ಡ ಏನಾಗ್ಬೇಕು ಅಂತ ಹೇಳುವಂತ ಒಂದು ಏಜ್ ಅಲ್ಲಿ ನಾವಿಲ್ಲ. ಖಂಡಿತ ನಾಳೆ ಏನು ಅಂತ ಗೊತ್ತಿಲ್ಲ. AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವೆಲ್ಲ ಓದ್ಬೇಕಾದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಟ್ರೆ ಜೀವನ ಸೆಟ್ಲ್. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಭಯ ಬೀಳ್ತಾ ಇದ್ದಾರೆ, ಕೋಡಿಂಗ್ ಹೋಗುತ್ತೆ, ನಾವೆಲ್ಲ ಏನ್ ಮಾಡೋದು ಅಂತ ತಲೆ ಕೆಡ್ಕೊಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ನಾವೇನ್ ಆಗ್ಬೇಕು ಅಂತ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಯಾವ ತರ ನಾವು ಇನ್ಪುಟ್ ಅನ್ನ ಕೊಡ್ತೇವೋ ಆ ತರ ಅದು ಬೆಳೀತದೆ. ಅದರಿಂದ ನಮ್ಮ ಪೋಷಕರು ಕೂಡ ಶಿಕ್ಷಣ ಸಮಸ್ಯೆ ಜೊತೆಗೆ ಅವರು ಸರ್ವತೋಮುಖವಾಗಿ ಸಮಗ್ರವಾಗಿ ಬೆಳೆಯುವುದಕ್ಕೆ ಸಹಕಾರನ ಕೊಡಬೇಕು. ಅದೇ ರೀತಿ ಮಕ್ಕಳು ಕೂಡ ಒಳ್ಳೆಯ ಹವ್ಯಾಸಗಳನ್ನ ನೀವು ಇವಾಗ ಮಕ್ಕಳು ಒಳ್ಳೆ ಊಟನ ತಿನ್ಬೇಕು ಅಂತ ಯೋಚನೆ ಮಾಡ್ತೀರಾ. ಅದೇ ತರ ನಿಮ್ಮ ಮೈಂಡ್ ಅಲ್ಲಿ ಬರುವಂತ ಕೆಟ್ಟ ಆಲೋಚನೆ ಯಾವುದು, ಒಳ್ಳೆ ಆಲೋಚನೆ ಯಾವುದು, ಒಳ್ಳೆ ಆಲೋಚನೆಗಳನ್ನ ನೀವು ತಗೋಬೇಕು. ಪೋಷಕರು ನಿಮ್ಮ ಮಕ್ಕಳಿಗೆ ಒಳ್ಳೆ ಬಟ್ಟೆನೇ ಹಾಕ್ಬೇಕು ಅಂದಿರ, ಅದೇ ತರ ನೀವು ಒಳ್ಳೇದಾದ್ರು ಕೆಟ್ಟದ್ದಾದ್ರು ಒಳ್ಳೇದನ್ನ ಮಾತ್ರ ಅವ್ರಿಗೆ ಕಲಿಸ್ಬೇಕು. ಇವಾಗ ಈ ವೇದಿಕೆಯಲ್ಲಿ ಇನ್ನ ಗಣ್ಯ ವ್ಯಕ್ತಿಗಳು ಇರೋದ್ರಿಂದ ನಾನು ಹೆಚ್ಚು ಕಾಲ ಅವಕಾಶನ ತಗೊಳ್ಳಲ್ಲ. ಮೇಡಮ್ ಅವರು ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ತಾಲೂಕಿನ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂತ ಸುಧೀಂದ್ರ ಸರ್ ಹಾಗೂ ನಮ್ಮ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಚಿನ್ನಪ್ಪರೆಡ್ಡಿ ಸರ್ ಹಾಗೂ ನಮ್ಮ ಕವಿಗಳಾದಂತ ರಘುನಾಥ್ ಸರ್ ಆಗಿರ್ಬೋದು, ಮತ್ತೆ ಅದೇ ರೀತಿ ನಮ್ಮ ಗೌರ್ಮೆಂಟ್ PU ಕಾಲೇಜಿನ ಪ್ರಾಂಶುಪಾಲರಾದಂತ ನಮ್ಮ ಶಂಕರೇಗೌಡ ಸರ್ ಆಗಿರ್ಬೋದು, ಮತ್ತೆ ನಮ್ಮ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದಂತ ಬೈರೇರೆಡ್ಡಿ ಸರ್ ಆಗಿರ್ಬೋದು, ಮತ್ತೆ AW ಚಿಂತಾಮಣಿ ಮಿಣಾಜನಪ್ಪ ಆಗಿರ್ಬೋದು, ಮತ್ತೆ ಅದೇ ತರ ನಮ್ಮ ಚಿಂತಾಮಣಿ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತ ಮಾಜಿ ಅಧ್ಯಕ್ಷರು, ಅದೇ ತರ ಈ ಕಾಲೇಜಿನ ಈ ಶಾಲೆಯ ಪ್ರಾಂಶುಪಾಲರಾದಂತ ಭಾಗ್ಯಲಕ್ಷ್ಮಿ ಮೇಡಮ್ ಆಗ್ಬೇಕು ಅಂತ ನಮ್ಗೆ ಖಂಡಿತ ಗೊತ್ತಿಲ್ಲ. ಮತ್ತೆ ನಿಮ್ಮ ಮಕ್ಕಳು ಏನಾಗ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ಯಾವ ಜಾಬು ಸೇಫ್ ಅಲ್ಲ. ನಾವು ವಿ ಆರ್ ಇನ್ ದ ಸ್ಟೇಜ್ ಆಫ್ ಗಿಗ್ ಎಕನಾಮಿಕ್ಸ್. ಗಿಗ್ ಎಕನಾಮಿಕ್ಸ್ ಅಂದ್ರೆ ಇವತ್ತೊಂದು ಕೆಲಸ, ನಾಳೆ ಕೆಲಸ, ನಾಳೆ ಮಧ್ಯಾಹ್ನ ಇನ್ನೊಂದು ಕೆಲಸ. ಈ ತರದ್ದು ಪರಿಸ್ಥಿತಿ ಬಂದು ಒದಗುವಂತಹ ಪರಿಸ್ಥಿತಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಪರಿಸ್ಥಿತಿನಲ್ಲಿ ನಮಗ್ ಬೇಕಾಗಿರೋದು
ಒಬ್ಬ ಮನುಷ್ಯ ಅವ್ರಿಗೆ ಏನ್ ಮಾಡ್ಬೇಕು, ನಿಮ್ಮ ಸಂಸ್ಕಾರ ಆಗಿರ್ಬೋದು, ಒಳ್ಳೆಯ ವ್ಯಕ್ತಿತ್ವ ಆಗಿರ್ಬೋದು, ಒಳ್ಳೆ ನಡೆ ಆಗಿರ್ಬೋದು, ಒಳ್ಳೆ ನುಡಿ ಆಗಿರ್ಬೋದು, ಅವ್ರ ಫ್ಯೂಚರ್ ಅಲ್ಲಿ ಯಾವ ತರ ಜೀವನವನ್ನ ರೂಪಿಸ್ಕೋಬೇಕು, ನಿಮ್ಮ ಇತಿಹಾಸ ಏನು, ನಿಮ್ಮ ಕಷ್ಟ ಸುಖ ಏನು, ಇವೆಲ್ಲವನ್ನ ನೀವು ಅವರಿಗೆ ತಿಳಿಸಿದಾಗ ಅವರು ಒಳ್ಳೆಯ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಒಂದು ದೇಶವನ್ನ ಕಟ್ಟುವುದಕ್ಕೆ ಸಾಧ್ಯ ಆಗ್ತದೆ. ದೊಡ್ಡವರು ಹೇಳ್ತಾರೆ ಒಂದು ಮಾತು, ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈಗಿರುವಂತ ಈ ಮಕ್ಕಳು ಏನಾಗ್ತಾರೆ, ಫ್ಯೂಚರ್ ಅಲ್ಲಿ ಈ ದೇಶವನ್ನ ಆಳ್ತಾರೆ. ಉದಾಹರಣೆಗೆ ನನ್ನ ಮುಂದೆನೇ ಇದ್ದಾರೆ ರಾಮಾಜಿ ಸರ್ ಅಂತ. ನನಗೆ 3 ವರ್ಷದಿಂದ ನನಗೆ ಲೆಕ್ಚರ್ ಆಗಿದ್ರು. ನಾನು ಇವಾಗ ಏನ್ ಮಾಡಿದ್ದೀನಿ, ನಾನು ಕಾಮನ್ ಸ್ಟೂಡೆಂಟ್ ತರ ಇದ್ದೆ. ಈ ಜಗತ್ತಲ್ಲಿ ಆಗ್ತಾ ಇರೋ ಫಾಸ್ಟ್ ಚೇಂಜಸ್ ಅರ್ಥ ಮಾಡಿಕೊಳ್ಳುವಂತ ಒಂದು ಶಕ್ತಿ, ಅದನ್ನ ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು. ಒಂದು. ಎರಡನೇದು, ನಂಬರ್ 2, ಈ ಜಗತ್ತಿನಲ್ಲಿ ನಾವು ದಿನ 1000 ಜನ, 100 ಜನ, ಕನಿಷ್ಠ ಪಕ್ಷ 10 ಜನನ ಮೀಟ್ ಮಾಡ್ತೀವಿ. ಹಾಗೆ ಮೀಟ್ ಮಾಡ್ಬೇಕಾದ್ರೆ ನಮ್ಮ ತನ ಉಳಿಸ್ಕೊಂಡು ಅವ್ರ ತನ ಉಳಿಸ್ಕೊಂಡು ಆ ಒಂದು ಕ್ಷಣನ ಕಳೆದು ಮುಂದಕ್ಕೆ ಹೋಗುವಂತ ಒಂದು ಮಿನಿಮಮ್ ಕಾಮನ್ ಸೆನ್ಸ್, ಮ್ಯೂಚುವಲ್ ರೆಸ್ಪೆಕ್ಟ್ ಮೇಂಟೈನ್ ಮಾಡೋದನ್ನ ಕಲಿಸ್ಕೊಡ್ಬೇಕು. ಕುಟುಂಬಗಳಿಗೆ, ಈ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ, ಆಶ್ರಯ ಇರ್ತಕ್ಕಂಥ ಜನಾಂಗಕ್ಕೆ ಅವರು ಮನೆಗಳನ್ನ ಕಟ್ಟಿಸ್ಕೊಟ್ಟು ಅವರು ಅದರಲ್ಲಿ ವಾಸ ಮಾಡಿ ಜೀವನ ಮಾಡೋದಕ್ಕೆ ಅವರು ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ಕೋಲಾರ 14ನೇ ಕೋಲಾರ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. ಒಳ್ಳೆ ಸಾಹಿತಿಗಳು, ಕವಿಗಳು, ಮತ್ತೆ ರೈತ ಸಂಘದ ಹೋರಾಟಗಾರರು, ತುಂಬಾ ಒಳ್ಳೆ ವಾಗ್ಮಿಗಳು. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಎಂದು ಕಂಡ ಮನಸ್ಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸದೆ ನೂರಾರು ಮಂಗನ ನಡುವಿರುವುದಿದೆ, ನೂರಾರು ಅನೇಕ ಮಹನೀಯರು, ಅದರಲ್ಲಿ ಎಸ್ಪೆಷಲಿ ನಮ್ಮ ಗೊಲ್ಲಹಳ್ಳಿ ಶಿವಪ್ರಸಾದ್ ಸರ್, ಅವ್ರ ಜೊತೆನೂ ನಮ್ಗೆ ವೇದಿಕೆ ಹಂಚಿಕೊಳ್ಳುವಂತ ಭಾಗ್ಯ ಬಂದಿದೆ ಅನ್ನೋದೇ ದೊಡ್ಡ ವಿಷಯ. ಹಾಗೇನೆ ಸಾಕಷ್ಟು ಆಫೀಸರ್ಸ್ ಇದ್ದಾರೆ, ಕೃಷಿಕರಿದ್ದಾರೆ, ವಿವಿಧ ಕ್ಷೇತ್ರಗಳಲ್ಲಿ ಬಹುಶಃ ಈ ಒಂದು ಶ್ರೀನಿವಾಸಪುರದಲ್ಲಿ ಅಥವಾ ಈ ಒಂದು ಜಿಲ್ಲೆಯಲ್ಲಿ ಅಥವಾ ಈ ಒಂದು ರಾಜ್ಯದಲ್ಲಿ ತಮ್ಮ ಹೆಸರನ್ನ ಸ್ಥಾಪಿಸಿ ಬಂದು ಗೋಕುಲಕ್ಕೆ ಓಡಿ ಬಂದು ನಾಲ್ಕು ಮುಖದ ಮುಚ್ಚಿಯೊಂದು, ಗೋಕುಲಕ್ಕೆ ಓಡಿ ಬಂದು ಗಾಳದಲ್ಲಿ ನಿಂತಿದೆ ನೋಡು, ಕೋರನನ್ನು ಒಯ್ಯುವುದಕ್ಕೆ ಗಾಳದಲ್ಲಿ ನಿಂತಿದೆ ನೋಡು, ಕೋರನನ್ನು ಒಯ್ಯುವುದಕ್ಕೆ. ಸರ್, ನಿಮ್ಗೇನು ಅನಿಸ್ತಿದೆ? ಚೆನ್ನಾಗಿತ್ತು ಸರ್. ಅದೇ ಥರ ನೆಕ್ಸ್ಟ್ ಇಯರ್ಗೆ ಮುಂದುವರ್ಸ್ಕೊಂಡು ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಮಾಡಿದ್ದೆ ಸರ್. ನಮ್ಮವ್ರು ಲಾಸ್ಟ್ ಇಯರ್ ಮಾಡಿದ್ರು, ಈ ಸತಿನೂ ಮಾಡಿದ್ರು. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಸರ್ ಚೆನ್ನಾಗಿತ್ತು ಸರ್. ಅಷ್ಟೇನಾ ಸರ್? ಅಂತಾಗ ಇಲ್ಲ ಸರ್, ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ಸರ್. ಅಷ್ಟೇ. ಸತೀಶ್ ಸರ್, ಲಾಸ್ಟ್ ಟೈಮ್ ಮನೀಶ್ ಸರ್ಗೆ ಹೇಳಿದ್ದೆ ನಾನು ಆಪರ್ಚುನಿಟಿ ಮಾಡ್ಕೊಳ್ಳಿ, ತುಂಬಾ ಥ್ಯಾಂಕ್ಸ್ ಅಂತ. ಬಟ್ ಅಂದ್ರೆ ನೆಕ್ಸ್ಟ್ ಟೈಮ್ ಏನನ್ನ ಡ್ಯೂಯೇಟ್ ಪ್ಲಾನ್ ಮಾಡಿದ್ರೆ ಮದರ್ಸ್ಗೂ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಆಪರ್ಚುನಿಟಿ. ಮದರ್ಸ್ಗೆ ಕೊಟ್ರೆ ನೋಡಿ ಅವಕಾಶ ಬಿಟ್ಕೊಳಕ್ಕೆ ಇಷ್ಟ ಆಗ್ತದೆ ಈ ಸಲ ನೋಡಿದ್ಮೇಲೆ. ಸರ್ ಖಂಡಿತ 100% ಟ್ರೈ ಮಾಡೋಣ ಸರ್ ನೆಕ್ಸ್ಟ್. ಸರ್ ನಿಮ್ಮ ಅಭಿಪ್ರಾಯ? ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಗ್ರೂಪ್ ಎಲ್ಲ. ಥ್ಯಾಂಕ್ ಯು ಸರ್. ಸರ್
ಸೂಪರ್ ಆಗಿತ್ತು ನನಗೆ ಮೊದಲಿಂದನೇ ಇಷ್ಟ ಡ್ಯಾನ್ಸ್ ಅಂದರೆ ಸರ್. ಅದಕ್ಕೆ ನೀವು ಇವಾಗ ಸಪೋರ್ಟ್ ಮಾಡಿದ್ದೀರಲ್ಲ ಅದು ಗ್ರೇಟ್ ಸರ್ ನಿಜವಾಗ್ಲೂ. ಯಾಕೆಂದರೆ ಇಷ್ಟು ಪೇರೆಂಟ್ಸ್ ಇತ್ತು 9 ಮೆಂಬರ್ಸ್ ಅಷ್ಟೇ ಇದ್ದಾರೆ. ಸೊ ಅದು ನಿಮ್ಮ ಸಪೋರ್ಟಿಂದ ಬಂದಿದೆ. ತುಂಬ ಥ್ಯಾಂಕ್ ಯು ಸರ್, ನಿಮ್ಮ ಎಂಕರೇಜ್ಮೆಂಟ್ ಚೆನ್ನಾಗಿತ್ತು. థ్యాంక్ యూ సార్. సార్ మీరు చెప్పండి సార్, కన్నడ తెలుగు సార్. సార్ అందరూ బాగా చేశారు. మేము ఆంధ్ర, మాది ఇక్కడికి వచ్చి 2 years అయింది. మా మిస్సెస్ ఫస్ట్ టైం డ్యాన్స్ చేస్తాను. నేనైతే బాగా ఎంకరేజ్ చేశాను. ఇద్దరు ఒకే కంపెనీలో జాబ్ చేస్తాము, కానీ టయానికి నేను పంపించి ట్రైనింగ్ తీసుకొని చెప్పాను. అదే సార్ నేను చెప్పింది, మీ సపోర్ట్ లేదంటే ఇది అయితే ఉండిಲ್ಲ ಖಂಡಿతంగా. ಸರ್ ನಿಮ್ಮ ಫೀಲಿಂಗ್ಸ್? ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ವೈಫು ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಜೊತೆಗೆ ಹಸ್ಬೆಂಡ್ಸ್ ಮಾಡಿದ್ರೆ ಸೂಪರ್ ಆಗಿತ್ತು. ನೋಡಿ ನೋಡಿ ಮನಸ್ಸಲ್ಲಿದೆ ಖಂಡಿತ ಸರ್. ಸರ್ ಸರ್ ಒಂದು ಗಲಾಟೆ ಮಾಡ್ತಾ ಇಲ್ಲ, UKG ಆಗ್ಬಿಟ್ಮೇಲೆ ಮತ್ತೆ ನಮ್ಮ ಪೇರೆಂಟ್ಸ್ನ ಡ್ಯಾನ್ಸ್ಗೆ ಕರೆಯಲ್ಲ, ಇದೇ ಲಾಸ್ಟ್ ಇಯರು ಗಲಾಟೆ ಮಾಡ್ತಾ ಇದ್ದಾರೆ. ಸರ್ ರಿಕ್ವೆಸ್ಟ್ ಮಾಡ್ಬಿಡಿ ಮನಿ ಸರ್. ನೆಕ್ಸ್ಟ್ ಇಯರಿಂದ ನಾನು ಪೇರೆಂಟ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಡ್ಯಾನ್ಸಸ್ ಯಾವುದಾದ್ರೂ ಒಂದು 2-3 ಮಾಡ್ತೀನಿ. ನೋಡಿ, ಸೊ ಎನ್ಕರೇಜ್ ಮಾಡೋದಲ್ಲ ಫಾರ್ Audience, please encourage them.
9 ಮೆಂಬರ್ಸ್ಗೆ ಎನ್ಕರೇಜ್ಮೆಂಟ್ ಕೊಟ್ಟು ಇಲ್ಲಿವರೆಗೂ ಕರ್ಸಿದ್ದಾರೆ. ಆ ಒಂದು ಹಸ್ಬೆಂಡ್ಸ್ ಎಲ್ಲ ನಿಂತ್ಕೊಂತಾರಣ್ಣ. ಆರ ತರಿಸಿದ್ದೀರಣ್ಣ, ದಯವಿಟ್ಟು ನಿಮ್ ಪೇರ್ ಪಕ್ಕದಲ್ಲಿ ನಿಂತ್ಕೊಂಬಿಡಿ ಅಣ್ಣ. ಅಣ್ಣ ಬೇಗ ಬಂದ್ಬಿಡಿ, ಲೇಟ್ ಆಗಿ ಬಂದ್ರೆ ಮತ್ತೆ ನೋಡಿ ಯಾಕೆ ಲೇಟ್ ಬಂದಿದ್ದು ಅಂತ ಕೇಳ್ತಾರೆ. ಮ್ಯಾಮ್ ಇನ್ನ ಯಾರು ಬರ್ಬೇಕು?